ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನಿವತ್ತು ಕೊಪ್ಪಳದಲ್ಲಿದ್ದೇನೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿದ್ದೇನೆ. ಇಲ್ಲಿ ಗುರುಗಳು ಕೂಡ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಬನ್ನಿ ಅವರ ಒಂದು ದರ್ಶನವನ್ನು ಮಾಡೋಣ, ಗುರುಗಳ ಆಶೀರ್ವಾದವನ್ನು ಪಡೆಯೋಣ, ಹಾಗೆ ಮಠದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ತಾ ಹೋಗೋಣ. ಮಠ ಅಂದರೆ ಬರೀ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ, ಅದು ನಂಬಿಕೆಯ ನೆಲೆವೀಡು, ಸಂಸ್ಕಾರದ ಪಾಠಶಾಲೆ. ಸ್ನೇಹಿತರೆ, ಉತ್ತರ ಕರ್ನಾಟಕದ ಮಣ್ಣಿನಲ್ಲಿ ಎಷ್ಟೋ ಅದ್ಭುತಗಳಿವೆ, ಆದರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಕಾಲಿಟ್ಟರೆ ಸಿಗುವ ನೆಮ್ಮದಿ ಬೇರೆಲ್ಲೂ ಸಿಗಲ್ಲ. ನಾವು ಹೊರಗಿನಿಂದ ಕೇಳಿದ್ದಕ್ಕೂ ಇಲ್ಲಿ ಕಣ್ಣಾರೆ ಕಂಡಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಇಲ್ಲಿನ ಶಿಸ್ತು, ಇಲ್ಲಿನ ಶುಚಿತ್ವ ಮತ್ತು ಇಲ್ಲಿನ ಗಾಳಿಯಲ್ಲಿ ಆ ಭಕ್ತಿಯ ಕಂಪನ್ನು ಅನುಭವಿಸಿಯೇ ತಿಳಿಯಬೇಕು. ನೋಡಿ, ದೇವಾಲಯದ ಎಂಟ್ರಿಯಲ್ಲೇ ಎಂತಹ ಅದ್ಭುತ ವ್ಯವಸ್ಥೆ ಇದೆ. ನಾವು ಎಷ್ಟೋ ಕಡೆ ಹೋಗಿದ್ದೀವಿ, ಆದರೆ ಭಕ್ತರಿಗಾಗಿ ಇಷ್ಟು ಅಚ್ಚುಕಟ್ಟಾದ ಸುಂದರವಾದ ಕಲ್ಲಿನ ಕೆತ್ತನೆಯ ಕೈಕಾಲು ತೊಳೆಯುವ ಜಾಗವನ್ನು ನಾನೆಲ್ಲಿಯೂ ನೋಡಿರಲಿಲ್ಲ. ಬಲಗಡೆ ಚಪ್ಪಲಿ ಬಿಡುವ ಜಾಗದಿಂದ ಹಿಡಿದು ಅಂಗಳದ ಪ್ರತಿ ಮೂಲೆಯಲ್ಲೂ ಹಸಿರು ಉಸಿರಾಡುತ್ತಿದೆ. ಬೇವು ಹೊಂಗೆಯ ಮರಗಳ ನೆರಳಿನಲ್ಲಿ ನಡೆಯುತ್ತಿದ್ದರೆ ಕಾಶಿಗೆ ಬಂದಂತಹ ಅನುಭವವಾಗುತ್ತದೆ. ಇದು ನಮ್ಮ ಸನಾತನ ಧರ್ಮ ಕಲಿಸಿಕೊಟ್ಟ ಪರಿಸರ ಪ್ರೇಮಕ್ಕೆ ಸಾಕ್ಷಿ. ಹಾಗೆಯೇ ಅಂದು ಅನಿರೀಕ್ಷಿತವಾಗಿ ಮಠಕ್ಕೆ ಭೇಟಿ ನೀಡಿದ ನಮಗೆ ಶ್ರೀಗಳ ದರ್ಶನ ಆಗುತ್ತೆಂಬ ಕಲ್ಪನೆ ಇರಲಿಲ್ಲ. ಆದರೆ ಆ ಸನ್ನಿಧಾನಕ್ಕೆ ಹೋದಾಗ ಅಚಾನಕ್ಕಾಗಿ ಗುರುಗಳ ದರ್ಶನವಾಗಿ ಒದಗಿದ್ದಂತೂ ನಮ್ಮ ಪುಣ್ಯವೇ ಸರಿ. ಸರಳತೆಯ ಸಕಾರ ರೂಪದಂತಿರುವ ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರನ್ನು ಭೇಟಿಯಾಗಿ ಅವರ ಪಾದ ಕಮಲಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ ಕ್ಷಣ ಅವಿಸ್ಮರಣೀಯ. ಅಚಾನಕ್ಕಾಗಿ ಮಠಕ್ಕೆ ಹೋದ ನಮಗೆ ಸಾಕ್ಷಾತ್ ಆ ನಡೆದಾಡುವ ದೇವರು ಪ್ರತ್ಯಕ್ಷವಾಗಿ ದರ್ಶನ ನೀಡಿದ್ದು ನಮ್ಮ ಜನ್ಮ ಜನ್ಮಾಂತರದ ಪುಣ್ಯವೇ ಸರಿ. ನಮಗೆ ಸಿಕ್ಕ ಆ ಅರ್ಧ ಗಂಟೆಯ ಸಮಯ ನಮಗೆ ಬದುಕಿನ ಅತ್ಯಂತ ಸಾರ್ಥಕ ಮತ್ತು ಧನ್ಯ ಕ್ಷಣಗಳು. ನನ್ನ ದೇಶ, ನನ್ನ ಉಸಿರು, ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಬೆಟ್ಟದ ಒಡಲಿನಲ್ಲಿರುವ ಆ ಮಠದ ಗರ್ಭಗುಡಿ ಒಂದು ಅದ್ಭುತ. ಕೇವಲ 3 ಅಡಿಯ ಸಣ್ಣ ಬಾಗಿಲು. ಯಾಕೆ ಗೊತ್ತಾ? ಎಂತಹ ಶ್ರೀಮಂತನೇ ಇರಲಿ, ಅಧಿಕಾರಿ ಇರಲಿ, ಆ ದೇವರೆದುರು ಬಾಗಿ ವಿನಯದಿಂದ ಬರಬೇಕು ಎಂಬುದು ಇದರ ಸಂದೇಶ. ಆ ಗುಹೆಯೊಳಗೆ ಸಿದ್ದೇಶ್ವರನ ದರ್ಶನ ಪಡೆದಾಗ ಆಗುವ ರೋಮಾಂಚನ ವಿವರಿಸಲು ಅಸಾಧ್ಯ. 100 ವರ್ಷಗಳ ಹಿಂದೆ ಋಷಿಮುನಿಗಳು ಯಾವ ಉದ್ದೇಶದಿಂದ ಈ ತಾಣವನ್ನು ಕಟ್ಟಿದರೋ ಅದರ ಪವಿತ್ರತೆ ಇಂದಿಗೂ ಅಲ್ಲಿ ಜೀವಂತವಾಗಿದೆ. ಅನ್ನಪ್ರಸಾದಕ್ಕಿಂತ ಮಿಗಿಲಾದ ದಾನ ಯಾವುದೂ ಇಲ್ಲ. ಗವಿಸಿದ್ದೇಶ್ವರ ಮಠದ ಅನ್ನಪ್ರಸಾದ ಸವಿದವನೇ ಪುಣ್ಯವಂತ. ಬಗೆ ಬಗೆಯ ಪಾಯಸ, ಉಪ್ಪಿಟ್ಟು, ಅನ್ನ ಸಾಂಬಾರು ಒಂದೇ ಎರಡೇ. ಸಾವಿರಾರು ಜನರಿಗೆ ಹೇಗೆ ಅಡುಗೆ ಮಾಡ್ತಾರಂದ್ರೆ ಅಲ್ಲಿನ ಬೆಂಕಿಯ ಒಲೆಗಳ ಮೇಲೆ ಅಷ್ಟೊಂದು ಭಕ್ತಿಯಿಂದ ಅಡುಗೆ ಸಿದ್ಧವಾಗುತ್ತದೆ. ಇಲ್ಲಿ ಜಾತಿ ಮತ ಭೇದವಿಲ್ಲ. ಎಲ್ಲರೂ ಒಂದೇ ಸಾಲಿನಲ್ಲಿ ಕುಳಿತು ಪ್ರಸಾದ ಸ್ವೀಕರಿಸುತ್ತಾರೆ. ಇದು ನಮ್ಮ ಧರ್ಮದ ನಿಜವಾದ ಸೌಂದರ್ಯ. ಇಲ್ಲಿ ಅಕ್ಷರ ದಾಸೋಹವೂ ನಡೆಯುತ್ತದೆ. ಗುರುಕುಲದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಸ್ಕಾರಯುತ ಶಿಕ್ಷಣ ಪಡೆಯುತ್ತಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಮಠಗಳೆಂದರೆ ಕೇವಲ ಕಲ್ಲು ಮಣ್ಣಿನ ಕಟ್ಟಡಗಳಲ್ಲ, ಅವು ಸಮಾಜದ ಹಸಿವು ಮತ್ತು ಅಜ್ಞಾನವನ್ನು ನೀಗಿಸುವ ಪವಿತ್ರ ಕೇಂದ್ರಗಳು. ಗವಿಸಿದ್ದೇಶ್ವರ ಮಠದ ಈ ಸಮಾಜಮುಖಿ ಕಾರ್ಯಗಳು ಮತ್ತು ಮಠದ ನಿಜವಾದ ಉದ್ದೇಶ ಪ್ರತಿಯೊಬ್ಬರಿಗೂ ತಲುಪುವಂತಾಗಲಿ. ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಮತ್ತೊಬ್ಬರಲ್ಲಿ ಭಕ್ತಿ ಮತ್ತು ಮಾನವೀಯತೆಯನ್ನು ಜಾಗೃತಿಗೊಳಿಸಲಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್.